ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಪಿತ್ತ ಸಂಬಂಧಿ ರೋಗಗಳು ಗುಣವಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಪೇರಳೆಹಣ್ಣು, ಆಪ್ಷನ್ ಸಿ ಬೆಣ್ಣೆಹಣ್ಣು, ಆಪ್ಷನ್ ಡಿ ಸೇಬುಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬುಹಣ್ಣು ತಿನ್ನಬೇಕು. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಕುಡಿಯುವುದಿಲ್ಲ? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಕಾಂಗಾರು ಇಲಿ, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗಾರು ಇಲಿ ನೀರನ್ನು ಕುಡಿಯುವುದಿಲ್ಲ. ಮೂರನೇ ಪ್ರಶ್ನೆ, ಮಧುಮೇಹಿಗಳಲ್ಲಿ ಉರಿಯೂತ ಕಡಿಮೆ ಮಾಡಿ ರಕ್ತದ ಸಕ್ಕರೆ ಮಟ್ಟ ಸ್ಥಿರಗೊಳಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ರಾಗಿ, ಆಪ್ಷನ್ ಸಿ ಬಾರ್ಲಿ, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಲಿ. ನಾಲ್ಕನೆಯ ಪ್ರಶ್ನೆ, ಪ್ರತಿದಿನ ಮಿತವಾಗಿ ಗೋಡಂಬಿಯನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ? ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ BP ಕಂಟ್ರೋಲ್, ಆಪ್ಷನ್ ಡಿ ಮೆದುಳು ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಚರ್ಮದ ಆರೋಗ್ಯ, ಹೃದಯ ಆರೋಗ್ಯ, BP ಕಂಟ್ರೋಲ್ ಮತ್ತು ಮೆದುಳಿನ ಆರೋಗ್ಯ. ಐದನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ದೇಹದ ಆಯಾಸ ಕಡಿಮೆ ಮಾಡಿ ತಕ್ಷಣವೇ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಎಳನೀರು, ಆಪ್ಷನ್ ಸಿ ಮಜ್ಜಿಗೆ, ಆಪ್ಷನ್ ಡಿ ನಿಂಬೆ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಮತ್ತು ಆಪ್ಷನ್ ಬಿ ಎಳನೀರು. ಆರನೇ ಪ್ರಶ್ನೆ, ಯಾವುದರ ವಾಸನೆಯಿಂದ ಬೆಕ್ಕುಗಳು ದೂರ ಉಳಿಯುತ್ತವೆ? ಆಪ್ಷನ್ ಎ ಕರ್ಪೂರ, ಆಪ್ಷನ್ ಬಿ ಪುದೀನ, ಆಪ್ಷನ್ ಸಿ ಲ್ಯಾವೆಂಡರ್, ಆಪ್ಷನ್ ಡಿ ಲೆಮನ್ ಗ್ರಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನದ ವಾಸನೆಯಿಂದ ಬೆಕ್ಕುಗಳು ದೂರ ಉಳಿಯುತ್ತವೆ. ಏಳನೆಯ ಪ್ರಶ್ನೆ, ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಕುಂಬಳಕಾಯಿ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕೋಸು ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕುತ್ತದೆ. ಎಂಟನೆಯ ಪ್ರಶ್ನೆ, ಮಾನಸಿಕ ಅಸ್ವಸ್ಥತೆಯನ್ನು ತಪ್ಪಿಸಲು ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಬೇಕು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಪನ್ನೀರ್, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು ಮತ್ತು ಆಪ್ಷನ್ ಡಿ ಮೊಟ್ಟೆ. ಒಂಬತ್ತನೇ ಪ್ರಶ್ನೆ, ಮೊಟ್ಟೆಯ ಜೊತೆ ಯಾವುದನ್ನು ಸೇವಿಸುವುದರಿಂದ ಚರ್ಮದ ಅಲರ್ಜಿ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಮಾಂಸ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ಮತ್ತು ಆಪ್ಷನ್ ಡಿ ಬಾಳೆಹಣ್ಣು. ಹತ್ತನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಡೈರಿ ಉತ್ಪನ್ನ, ಆಪ್ಷನ್ ಡಿ ಸೊಪ್ಪುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪುಗಳು. 11ನೇ ಪ್ರಶ್ನೆ, ತೆಳ್ಳಗೆ ಇರುವವರು ತೂಕ ಹೆಚ್ಚಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಓಟ್ಸ್, ಆಪ್ಷನ್ ಬಿ ಡೈರಿ ಉತ್ಪನ್ನಗಳು, ಆಪ್ಷನ್ ಸಿ ನಟ್ಸ್, ಆಪ್ಷನ್ ಡಿ ಬೀಜಗಳು. ಸರಿಯಾದ ಉತ್ತರ ಓಟ್ಸ್
ಡೈರಿ ಉತ್ಪನ್ನಗಳು, ನಟ್ಸ್ ಮತ್ತು ಬೀಜಗಳನ್ನು ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ. 12ನೇ ಪ್ರಶ್ನೆ, ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಪದಾರ್ಥ ಯಾವುದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ನಿಂಬೆ ಪಾನೀಯ, ಆಪ್ಷನ್ ಡಿ ಬೆಚ್ಚಗಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಮತ್ತು ಆಪ್ಷನ್ ಡಿ ಬೆಚ್ಚಗಿನ ನೀರು ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುತ್ತದೆ. 13ನೇ ಪ್ರಶ್ನೆ, ಬೇವಿನ ಬೀಜವನ್ನು ಹಾಕಿ ತಯಾರಿಸಿದ ಚಹಾ ಕುಡಿದರೆ ಯಾವ ಅಂಗ ಆರೋಗ್ಯವಾಗಿರುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. 14ನೇ ಪ್ರಶ್ನೆ, ಚರ್ಮದ ಕ್ಯಾನ್ಸರ್ ತಡೆಗಟ್ಟಲು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಅರಸಿನ ಹಾಲು, ಆಪ್ಷನ್ ಬಿ ರೆಡ್ ವೈನ್, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ಟೊಮ್ಯಾಟೊ ರಸ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಅರಸಿನ ಹಾಲು, ರೆಡ್ ವೈನ್, ಗ್ರೀನ್ ಟೀ ಮತ್ತು ಟೊಮ್ಯಾಟೊ ರಸ ಸೇವನೆಯಿಂದ ಚರ್ಮದ ಕ್ಯಾನ್ಸರನ್ನು ತಡೆಗಟ್ಟಬಹುದು. 15ನೇ ಪ್ರಶ್ನೆ, 92% ನೀರನ್ನು ಹೊಂದಿರುವ ಏಕೈಕ ಹಣ್ಣು ಯಾವುದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. 16ನೇ ಪ್ರಶ್ನೆ, ಮಾನವನ ರಕ್ತವನ್ನು ನಾವು ಎಷ್ಟು ದಿನಗಳ ಕಾಲ ಸಂಗ್ರಹಿಸಿ ಇಡಬಹುದು? ಆಪ್ಷನ್ ಎ 42 ದಿನಗಳು, ಆಪ್ಷನ್ ಬಿ 35 ದಿನಗಳು, ಆಪ್ಷನ್ ಸಿ 25 ದಿನಗಳು, ಆಪ್ಷನ್ ಡಿ 15 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 35 ದಿನಗಳು. 17ನೇ ಪ್ರಶ್ನೆ, ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೊಟ್ಟಿದ್ದು ಯಾರು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಏಕಲವ್ಯ, ಆಪ್ಷನ್ ಡಿ ಅಶ್ವತ್ಥಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ವತ್ಥಾಮ. 18ನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಶುಂಠಿ ಚಹಾ, ಆಪ್ಷನ್ ಬಿ ಬಿಸಿ ಸೂಪ್, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ನಿಂಬೆ ರಸ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಶುಂಠಿ ಚಹಾ, ಬಿಸಿ ಬಿಸಿ ಸೂಪ್, ಜೇನುತುಪ್ಪ ಮತ್ತು ನಿಂಬೆ ರಸ ಕುಡಿಯುವುದರಿಂದ ಶೀತ ಕಡಿಮೆಯಾಗುತ್ತದೆ. 19ನೇ ಪ್ರಶ್ನೆ, ವೀರ್ಯ ತಡೆಹಿಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮೂತ್ರಕೋಶ ಹಾನಿ, ಆಪ್ಷನ್ ಬಿ ಶಿಶ್ನ ನೋವು, ಆಪ್ಷನ್ ಸಿ ಲೈಂಗಿಕ ಸಮಸ್ಯೆ, ಆಪ್ಷನ್ ಡಿ ನಿಮುರುವಿಕೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಕೋಶ ಹಾನಿ ಮತ್ತು ಆಪ್ಷನ್ ಬಿ ಶಿಶ್ನ ನೋವು. 20ನೇ ಪ್ರಶ್ನೆ, ಯಾವುದರಿಂದ ಉದುರಿಹೋದ ಕೂದಲು ಮತ್ತೆ ಕಪ್ಪಾಗಿ ದಪ್ಪವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಈರುಳ್ಳಿ ರಸ, ಆಪ್ಷನ್ ಸಿ ನೆಲ್ಲಿಕಾಯಿ, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ರಸ ಮತ್ತು ಆಪ್ಷನ್ ಸಿ ನೆಲ್ಲಿಕಾಯಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.